ನಮಸ್ತೆ ವೀಕ್ಷಕರೇ, ಓಂ ಶ್ರೀ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ತರಕಾರಿ ಬೋಂಡ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಕಡಲೆ ಹಿಟ್ಟಿನ ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಹೆಚ್ಕೊಂಡಿರೋಂಥ ಈರುಳ್ಳಿ. ಅಕ್ಕಿ ಹಿಟ್ಟು ಯಾಕೆ ಹಾಕ್ಬೇಕಪ್ಪ ಅಂದರೆ ಸ್ವಲ್ಪ ಇದ್ರಾಗೆ ಬರುತ್ತದು, ಗರಿಯಾಗಿ ಬರ್ತವೆ. ಮತ್ತು ಹೆಚ್ಚಿಟ್ಕೊಂಡಿರೋಂಥ ಹೀರೆಕಾಯಿ, ಆಲೂಗೆಡ್ಡೆ ಮತ್ತು ಸಬ್ಸಿಗೆ ಸೊಪ್ಪು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನೋಡಿ ಬೋಂಡಕ್ಕೆ. ಮತ್ತು ಕೊತ್ತಂಬರಿ ಸೊಪ್ಪು. ಎಷ್ಟು ಡಿಫ್ರೆಂಟಾಗಿರೋ ಟೇಸ್ಟು ತರಕಾರಿ ಹಾಕಿದರೆ ಬರುತ್ತೆ ಅಂದರೆ ಒಂದೇ ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಸ್ವಲ್ಪ ಜೀರಿಗೆನೂ ಕೂಡ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಬಹುದು. ಮತ್ತು ಅಜವಾನ್ ಕಾಳಿದ್ರೆ ಅದನ್ನು ಕೂಡ ಹಾಕಬಹುದು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅಡುಗೆ ಸೋಡಾ ಸ್ವಲ್ಪ ಹಾಕ್ರಿ. ಅಡುಗೆ ಸೋಡಾ ಜಾಸ್ತಿ ಹಾಕಬೇಡ್ರಿ, ಯಾಕೆಂದರೆ ಅಡುಗೆ ಸೋಡಾ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಆದರೆ ಎಣ್ಣೆ ಪದಾರ್ಥ ಬೋಂಡ ಮಾಡೋದ್ರಿಂದ ಸೋಡಾ ಹಾಕಲೇಬೇಕಾಗೋದ್ರಿಂದ ಸ್ವಲ್ಪ ಹಾಕಬಹುದು. ಈಗ ಇದಕ್ಕೆ ಸ್ವಲ್ಪ ಚೆನ್ನಾಗಿ ಕಲಸಿದ ನಂತರ ಖಾರದ ಪುಡಿನ ಹಾಕಬೇಕು. ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಇರಲಿ ಅಂದರೆ ಸ್ವಲ್ಪ ಖಾರದ ಪುಡಿ ಜಾಸ್ತಿ ಹಾಕ್ರಿ. ನಾನು ಸ್ವಲ್ಪ ಹಾಕಿದ್ದೀನಿ. ಬೇಕಂದರೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಹಸಿಮೆಣ್ಸಿಕಾಯಿ ಹಾಕಬಹುದು. ನಾನು ಹಸಿಮೆಣ್ಸಿಕಾಯಿ ಜಾಸ್ತಿ ಯೂಸ್ ಮಾಡಲ್ಲ, ಹಾಗಾಗಿ ಖಾರದ ಪುಡಿ ಹಾಕಿದ್ದೀನಿ. ಈಗ ಎಣ್ಣೆ ಕಾದಿರೋ ಎಣ್ಣೆಯಲ್ಲಿ ಸಣ್ಣದಾಗಿ ಕೈನಲ್ಲೇ ಬೋಂಡ ಹಾಕಿದ್ದೀನಿ. ತರಕಾರಿ ಬೇಕಂದರೆ ಬೇರೆ ಬೇರೆ ತರಕಾರಿನೂ ಕೂಡ ಯೂಸ್ ಮಾಡಬಹುದು. ಯಾವ್ಯಾವ ತರಕಾರಿ ಅಂತಂದರೆ ಮೂಲಂಗಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬಹುದು, ಮತ್ತು ಸೀಮೆ ಬದನೆಕಾಯಿ ಹಾಕ್ಬೋದು, ಆಮೇಲೆ ಎಲೆಕೋಸು, ಹೂಕೋಸು ಯಾವುದಾದ್ರೂ ಕೂಡ ಕಡಲೆ ಹಿಟ್ಟಿನ ಜೊತೆ ಈ ರೀತಿ ಕಲಸಿ ಬೋಂಡವನ್ನು ಮಾಡಬಹುದು. ತುಂಬ ಡಿಫ್ರೆಂಟಾಗಿರೋ ಟೇಸ್ಟ್ ಇರುತ್ತೆ. ಹಾಗಾಗಿ ತರಕಾರಿಯನ್ನು ಸಣ್ಣದಾಗಿ ಕಟ್ ಮಾಡಿ ಈ ರೀತಿ ಕಡಲೆ ಹಿಟ್ಟಿನ ಜೊತೆ ಬೋಂಡ ಮಾಡೋದ್ರಿಂದ ಮಕ್ಕಳು ಇದನ್ನು ತಿನ್ನಬೇಕಾದ್ರೆ ತರಕಾರಿನ ತೆಗಿಯೋಲ್ಲ ನೋಡಿ. ರೌಂಡಾಗಿ ಕಟ್ ಮಾಡಿ ಏನಾದರೂ ಮಾಡಿದ್ವಿ ಅಂದರೆ ಆ ತರಕಾರಿನ ಸೈಡಿಗೆ ಇಟ್ಬಿಟ್ಟು ಬರೀ ಕಡಲೆ ಹಿಟ್ಟಿಂದ ಅಷ್ಟೇ ಬೋಂಡ ತಿಂತಾರೆ. ಈ ರೀತಿ ಸಣ್ಣದಾಗಿ ಕಟ್ ಮಾಡಿದರೆ ಎಲ್ಲದನ್ನು ತಿನ್ನಿಸ್ಬಹುದು. ಅದು ಡ್ರೈ ಆಗಿರೋದ್ರಿಂದ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಹಸಿಮೆಣ್ಸಿಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದರೆ ಅದು ಮಕ್ಳಿಗೆ ಬಾಯಿಗೆ ಅಥವಾ ತಿನ್ನೋರಿಗೆ ಸಿಗೋದ್ರಿಂದ ಖಾರ ಅನ್ನಿಸ್ತತೆ. ಆಗ ಖಾರದ ಪುಡಿ ಹಾಕಿರೇ ಬೆಟರು. ಹಸಿಮೆಣ್ಸಿಕಾಯಿಗಿಂತ ಖಾರದ ಪುಡಿನೇ ಇದಕ್ಕೆ ಟೇಸ್ಟ್ ಇರುತ್ತೆ ಮತ್ತು ತಿನ್ನಲಿಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಫ್ರೈ ಆಗಿದೆ. ಎರಡೂ ಕಡೆ ನೀಟಾಗಿ ಫ್ರೈ ಆಗೋ ಥರ ಅದನ್ನು ಜಾಲದಲ್ಲಿ ಮಗುಚುತ್ತಾ ಇರಬೇಕು. ಮಗುಚಿ ಫ್ರೈ ಮಾಡ್ಕೊಳ್ಬೇಕು. ಒಂದು ಸೈಡ್ ಅಷ್ಟೇ ಬೆಂದಿರೋದ್ರಿಂದ ಮತ್ತು ಇನ್ನೊಂದು ಸೈಡು ಕೂಡ ಫ್ರೈ ಮಾಡ್ಕೊಳ್ಳೋಕ್ಕೆ ಅದನ್ನು ತಿರುವಾಗಬೇಕು. ಈ ರೀತಿ ಎರಡೂ ಕಡೆ ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡಿ ಪೂರ್ತಿ ಡ್ರೈ ಆಗೋ ಥರ ಜಾಲರದಲ್ಲಿ ಅದನ್ನು ತೆಗಿಬೇಕು ನೋಡಿ. ಹೀರೆಕಾಯಿ ಮತ್ತು ಆಲೂಗೆಡ್ಡೆದನ್ನು ನಾನು ಹಿಂದಿನ ಈ ವಿಡಿಯೋಗಳಲ್ಲಿ ಆಲ್ಮೋಸ್ಟ್ ಅದ್ರ ಉಪಯೋಗನ ಯಾವ್ಯಾವ ಪೋಷಕಾಂಶಗಳು, ವಿಟಮಿನ್ಸ್ಗಳು ಸಿಗ್ತವೆ ಅನ್ನೋದನ್ನು ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಈಗ ಚಿಕ್ಕ ಮಕ್ಕಳಿಗೆ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಥರ ಈ ಥರ ಮಾಡಿಕೊಟ್ರೆ ದೊಡ್ಡವ್ರಿಗೂ ಚಿಕ್ಕವ್ರಿಗೂ ಸ್ನ್ಯಾಕ್ಸ್ ಥರ ಈ ಥರ ಇದ್ದಾಗ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಈ ಥರ ತಿನ್ನೋದ್ರಿಂದ ಈ ಥರ ಎಣ್ಣೆ ಪದಾರ್ಥ ಚಳಿಂತೂ ಇನ್ನೂ ತುಂಬ ಒಳ್ಳೆಯದು. ಯಾಕೆಂದರೆ ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ ಚಳಿಗಾಲದಲ್ಲಿ. ಈ ಥರ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಕೊಟ್ಟರೆ ನಮ್ಮ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಆಯಿಲ್ ಕಂಟೆಂಟು ಸಿಗುತ್ತೆ. ಒಳ್ಳೆ ಟೇಸ್ಟಿ ಫುಡ್ಡು ಕೂಡ ಆಗುತ್ತೆ. ಇವಾಗೆಲ್ಲ ಶುಷ್ಕತೆ ಇರುತ್ತೆ ಅಲ್ವಾ ವಾತಾವರಣ ಚಳಿಗಾಲದಲ್ಲಿ. ಹಾಗಾಗಿ ಬೇಕಾಗಿರೋಂಥ ಸಾಮಗ್ರಿ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಸ್ವಲ್ಪ ಹಾಕಬೇಕು. ಅಕ್ಕಿ ಹಿಟ್ಟು, ಕಟ್ ಮಾಡಿರೋಂಥ ಈರುಳ್ಳಿ, ಹೀರೆಕಾಯಿ, ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಕಟ್ ಮಾಡಿರೋ ಆಲೂಗೆಡ್ಡೆ, ಸಬ್ಸಿಗೆ ಸೊಪ್ಪು, ಅದ್ರ ಜೊತೆಗೆ ಉಪ್ಪು, ಜೀರಿಗೆ ಮತ್ತು ಆಯಿಲ್ಲು ಸ್ವಲ್ಪ